ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ವಿಡಿಯೋ ಕಂಟಿನ್ಯೂಷನ್ ವಿಡಿಯೋ ಇದು. ಚೌಲ್ಟ್ರಿಯಲ್ಲಿ ಯಾವ್ದ್ಯಾವ ಥರ ಸೇಲ್ ಹಾಕಿದ್ರು ಅಂತ ಇದು ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ಈ ಕಡೆ ಸೈಡ್ ಬಂದರೆ ಸಾಂಬಾರು ಪುಡಿ, ಖಾರ ಪುಡಿ ಆ್ಯಂಡ್ ಬಿಸಿಬೇಳೆಭಾತ್ ಪುಡಿ ಮತ್ತು ಪುಳಿಯೋಗರೆ ಪುಡಿ ಮಾರ್ತಾಯಿದ್ರು. ಸೊ ಇದು ಮೇಲ್ಕೋಟೆ ಪುಳಿಯೋಗರೆ ಪುಡಿ ಟೇಸ್ಟ್ ನೋಡಿ ಅಂತ ಹೇಳಿದ್ರು. ನಾನು ವಿಡಿಯೋ ಮಾಡ್ಕೊಂಡು ಬರ್ತೀನಿ, ಆಮೇಲೆ ತಗೋತೀನಿ ಅಂತ ಹೇಳಿದೆ. ತುಂಬ ಚೆನ್ನಾಗಿ ಮಾತಾಡಿಸ್ತಿದ್ರು ಅವರು. ಅದೂ ಬೋರ್ಡು ಸಹ ನಮ್ಮದೇ, ಅದನ್ನು ವಿಡಿಯೋ ಮಾಡಿಕೊಡಿ ಅಂತ ಹೇಳಿದ್ರು. ಸರಿ ಅಂತ ಅದನ್ನು ವಿಡಿಯೋ ಮಾಡಿ ಪಕ್ಕಕ್ಕೆ ಬಂದೆ. ಇಲ್ಲಿ ನಾರ್ಮಲ್ ಬೇಕ್ರಿ ಐಟಮ್ಸ್ ಇತ್ತು. ನಾನು ಅದನ್ನು ಯಾವುದೂ ತಿನ್ನಲ್ಲ, ಸೊ ಅದನ್ನು ಯಾವುದೂ ತಗೊಳ್ಳಿಲ್ಲ. ಮತ್ತು ಆ ಕಡೆ ಇನ್ನೊಂದು ಸಲ ಇದೆ ಅವ್ರದ್ದು ಮೇಲ್ಕೋಟೆ ಪುಳಿಯೋಗರೆ ಪುಡಿದು. ಮತ್ತು ಈ ಕಡೆ ಸೈಡ್ ಬಂದರೆ ನಾರ್ಮಲ್ ಚಿಪ್ಸು, ಬಟಾಣಿ ಈ ಥರದ್ದೆಲ್ಲ ಇತ್ತು. ನಾನು ಈ ಥರದ್ದೆಲ್ಲ ಆದಷ್ಟು ಕಮ್ಮಿ ತಿನ್ನೋದ್ರಿಂದ ಅದನ್ನು ಯಾವುದನ್ನು ಪರ್ಚೇಸ್ ಮಾಡಲಿಲ್ಲ. ನಾವು ಫ್ರಂಟಿಂದ ಬಂದರೆ ಈ ಕಡೆ ಸೈಡಲ್ಲಿ ಡೋರ್ ಇದೆಯಲ್ಲ, ಅಲ್ಲೇ ಹೋಗಬೇಕು ಅಂತ ಹೇಳಿದ್ರು. ಇದು ನೋಡಿ ಅಲೋವೆರಾ ಹೈ ಮಾಸ್ಕ್ ಇದೆಯಲ್ಲ, ಅದು ಡಾರ್ಕ್ ಸರ್ಕಲೆಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ರು. ನನಗೆ ಗೊತ್ತಿರಲಿಲ್ಲ. ಆಮೇಲೆ ಈ ಸ್ಟಾಲಿಗೆ ಬಂದರೆ ಇಲ್ಲಿ ಇನ್ನೊಂದು ಥರ ವೆರೈಟಿ ಡೈಮಂಡ್ ಥರ ಸರಗಳೆಲ್ಲ ಇಟ್ಟಿದ್ರು. ಬಟ್ ಪ್ರೈಸ್ ಕೇಳಿಬಿಟ್ಟು ನಾನು ಯಾವುದನ್ನು ತಗೊಳ್ಳೋಕ್ಕಾಗಲಿಲ್ಲ. ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ, ಬಟ್ ಎಲ್ಲ ಒಂದೇ ಕಡೆ ಸಿಗುತ್ತೆ. ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಯಾವ ಥರ ಬರುತ್ತೋ ಏನೋ ಅನ್ನೋದಕ್ಕೆ ಇಲ್ಲಿ ರಿಯಲಾಗೆ ಎಲ್ಲ ಸಿಗುತ್ತೆ. ಆಮೇಲೆ ಈ ಕಡೆ ಆರ್ಗ್ಯಾನಿಕ್ದು ಅಂತ ಹೇಳಿದ್ರು, ಯಾವುದೋ ಡ್ರೈ ಫ್ರೂಟ್ಸು ಈ ಥರದ್ದೆಲ್ಲ ಇದೆ, ಕಾಫಿ ಪೌಡ್ರೆಲ್ಲ ಅಂತ ಹೇಳಿದ್ರು. ನನಗಂತೂ ಈ ಸೆಷನ್ ತುಂಬ ಇಷ್ಟ ಆಯಿತು. ಹೆಣ್ಮಕ್ಳಿಗಂತೂ ಕಾಟನ್ ಲಂಗ ಬ್ಲೌಸ್ ಥರದ್ದು, ಫ್ರಾಕ್ ಥರದ್ದು ತುಂಬ ಚೆನ್ನಾಗಿಟ್ಟಿದ್ರು. ಚಿಕ್ಕ ಮಕ್ಕಳಿಗೆ, ದೊಡ್ಡ ಹೆಣ್ಮಕ್ಳಿಗೆ ಎಲ್ಲ ತುಂಬ ಚೆನ್ನಾಗಿತ್ತು. ನನಗೆ ಅದನ್ನು ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ. ಮತ್ತು ಇಲ್ಲಿ ಬಂದರೆ ರಾಗಿ ಪಾಪಡ್, ರಾಗಿ ಹಪ್ಪಳ ಈ ಥರ ಎಲ್ಲ ಮಾರ್ತಿದ್ರು. ಸೊ ನಾನು ತಗೊಂಡೆ, ಅದನ್ನು ನೋಡೋಣ, ಟ್ರೈ ಮಾಡೋಣ ಅಂತ. ಮತ್ತು ಉಪ್ಪಿನಕಾಯಿ ಮತ್ತು ಖಾರ ಆ ಥರದ್ದೆಲ್ಲ ಇತ್ತು. ಎಲ್ಲ ಸಾಮಾನ್ಯ ತಿನ್ನೋ ಐಟಮ್ಸ್ಗಳನ್ನ ಸ್ವಲ್ಪ ಜಾಸ್ತಿ ತಗೋತಾಯಿದ್ರು. ನಾನು ರಾಗಿ ಪಾಪಡ್ ತಗೊಂಡೆ. ಮನೇಲಿ ಮಾಡಿಲ್ಲ, ಇನ್ನು ನೋಡೋಣ ಅಂತ. ಮತ್ತು ಮೇಲ್ಕೋಟೆ ಪುಳಿಯೋಗರೆ ಪುಡಿನೂ ಕೊಟ್ಟರು ಅವರು, ಅದನ್ನು ತಗೊಂಡೆ. ಈ ಥರ ಸರಗಳೆಲ್ಲ ಇತ್ತು. ಬಟ್ ಒಂದು ಯಾವುದೋ ಶಾರ್ಟ್ ಸರ ಅವ್ರು ಯಾವುದೋ ಎತ್ಕೊಂಡ್ರಲ್ಲ, ಅದು ಅನಿಸುತ್ತೆ. ಯಾವುದೋ ಒಂದು ಕೇಳಿದೆ, 1800 ಹೇಳಿದ್ರು. ಚಿಕ್ಕದು 1800 ಹೇಳಿದ್ರು. ಅದೇನೋ ಗ್ಯಾರಂಟಿ ಅಂತ ಏನೋ. ಸೊ ಸರಿ ಬೇಡ ಅಂತ. ನೋಡಿ ಎಷ್ಟು ಜನ ಬಂದಿದ್ದಾರೆ. ಎಲ್ಲರೂ ಒಂದು ರೌಂಡ್ ನೋಡ್ಕೊಬಂದು ಆಮೇಲೆ ಅವ್ರಿಗೆ ಯಾವ್ದು ಬೇಕಾದ ಪರ್ಚೇಸ್ ಮಾಡ್ತಿದ್ರು. ಸ್ಯಾರಿಗಳು ಮೈಸೂರು ಸಿಲ್ಕ್ ಸ್ಯಾರಿ ಎಲ್ಲ ಇದೆ, 8000 9000ಗೆ ಅಂತೆಲ್ಲ ತೋರಿಸ್ತಾ ಇದ್ದರು. ನೋಡಿ ಇಷ್ಟು ಜನ ಇದ್ದಾರೆ. ನನಗೆ ಯಾವ್ಯಾವ ಡ್ರೆಸ್ ತಗೊಂಡೆ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ನನಗೆ ಇದೊಂದು ಪರ್ಟಿಕ್ಯುಲರಾಗಿ ಇಷ್ಟ ಆಗಿತ್ತು, ನೋಡೋಣ. ಆಮೇಲೆ ಬೇಡ ಅಂಥೇಳಿ ನಾನು ಬೇರೆದು ಯಾವುದೋ ತೊಗೊಂಡೆ, ಅದನ್ನು ಇನ್ನೊಂದು ವ್ಲಾಗಲ್ಲಿ ತೋರಿಸ್ತೀನಿ. ಸರಿ ಅಂತ ಆಚೆ ಬಂದರೆ ಆಚೆ ಸ್ಟಾಲ್ ಹಾಕಿದ್ರು, ಫುಡ್ ಸ್ಟಾಲು. ಸಮೋಸ, ಪುಳಿಯೋಗರೆ, ಜಿಲೇಬಿ ಈ ಥರ ಪರ್ಚೇಸ್ ಮಾಡಿ ತಿನ್ನೋದು. ನಾನು ಅದೆಲ್ಲ ಸ್ವಲ್ಪ ಕಮ್ಮಿ ತಿನ್ನೋದ್ರಿಂದ ಅದು ಯಾವುದನ್ನು ತಗೊಳ್ಳಿಲ್ಲ. ಮತ್ತು ಒಬ್ಬಳೇ ಹೋಗಿರೋದ್ರಿಂದ ಅದೆಲ್ಲ ತಿನ್ನೋಕ್ಕೆ ನನಗೆ ಮನಸ್ಸೇ ಆಗಲಿಲ್ಲ. ಅದಾದಮೇಲೆ ಡೈರೆಕ್ಟು ಸೀರೆ ಶಾಪಿಂಗಿಗೆ ಹೋಗಿದ್ದು. ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್, ಮ್ಯಾಕ್ಸ್ ಫ್ಯಾಷನ್ ಆಪೋಸಿಟ್ ಇದೆಯಲ್ಲ, ಅಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ ಇಟ್ಟಿದ್ರು. ಬಟ್ ಒಳಗೆ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಇನ್ನೊಂದು ದಿನ ಹೋಗಬೇಕು. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.